Hi everyone, welcome back to auditing class. In previous video lecture, I was discussed about one of the secondary objective of auditing, that is detection and prevention of errors. In that concept, you learned about meaning of error and the types of errors. Now in this class, I will going to discuss about another subsidiary objective of auditing, that is detection and prevention of frauds. In this concept, I will going to explain about meaning of fraud and the types of frauds. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ಲೆಕ್ಚರ್ ಅಲ್ಲಿ ಲೆಕ್ಕ ಪರಿಶೋಧನೆಯ ಪೂರಕ ಉದ್ದೇಶಗಳಾಗಿರತಕ್ಕಂಥ ತಪ್ಪುಗಳನ್ನು ಕಂಡುಹಿಡಿಯುವುದು ಮತ್ತು ತಡೆಗಟ್ಟುವುದು, ಇದರ ಕುರಿತಾಗಿ ತಪ್ಪುಗಳು ಎಂದರೇನು, ತಪ್ಪುಗಳ ಪ್ರಕಾರಗಳು ಯಾವಿದಾವೆ ಅನ್ನೋದ್ರ ಕುರಿತಾಗಿ ಅಧ್ಯಯನವನ್ನು ಮಾಡಿದ್ವಿ. ಇಂದಿನ ಈ ತರಗತಿಯಲ್ಲಿ ಲೆಕ್ಕ ಪರಿಶೋಧನೆಯ ಮತ್ತೊಂದು ಪೂರಕ ಉದ್ದೇಶವಾಗಿರತಕ್ಕಂಥ ಮೋಸಗಳನ್ನು ಕಂಡುಹಿಡಿಯುವುದು ಮತ್ತು ತಡೆಗಟ್ಟುವುದು ಎನ್ನುವುದರ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. So here, error means an unintentional mistake committed by a person who is in charge of recording day-to-day business transactions in various books of accounts. ವಿದ್ಯಾರ್ಥಿಗಳೇ, ತಪ್ಪುಗಳು ಎಂದರೇನು ಅನ್ನೋದನ್ನು ನೋಡೋದಾದ್ರೆ, ಯಾವೊಬ್ಬ ವ್ಯಕ್ತಿ ವ್ಯವಹಾರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ವಿವಿಧ ಪ್ರಕಾರದ ಲೆಕ್ಕ ಪುಸ್ತಕಗಳಲ್ಲಿ ನಮೂದಿಸುವ ಸಂದರ್ಭದಲ್ಲಿ ಗೊತ್ತಿರದೆ ಅಥವಾ ಅಲಕ್ಷ್ಯತನದಿಂದ ಆಗುವಂತಹ ಲೋಪದೋಷಗಳನ್ನ ಅಥವಾ ನ್ಯೂನತೆಗಳನ್ನ ತಪ್ಪುಗಳು ಅಂತೇಳಿ ಕರೆಯಲಾಗುತ್ತೆ. ಬಟ್ ವಾಟ್ ಈಸ್ ಫ್ರಾಡ್? ಹಾಗಾದ್ರೆ ಮೋಸ ಎಂದರೇನು ಅನ್ನೋದನ್ನ ನೋಡೋದಾದ್ರೆ, fraud means an intentional mistake or error committed by a person while recording business transactions in various books of accounts. So why the person is doing an error or mistake even they know it is a mistake? Because to cheat somebody or to get some benefit, the person, if they know it is wrong, means even though they are going to commit a mistake, that mistake or error is known as fraud. There is a simple difference between error and fraud. Error means unintentional mistake, but fraud means intentional mistake or error. It is to be done because to cheat somebody or to get certain benefits. That is called fraud. ವಿದ್ಯಾರ್ಥಿಗಳೇ, ಇಲ್ಲಿ ಮೋಸ ಎಂದರೇನು ಅನ್ನೋದನ್ನು ನೋಡೋದಾದ್ರೆ, ಬೇರೆಯವರನ್ನು ವಂಚನೆಗೊಳಿಸುವ ದುರುದ್ದೇಶದಿಂದ ಎಸಗಿದ ತಪ್ಪುಗಳಿಗೆ ಮೋಸ ಅಥವಾ ವಂಚನೆ ಎನ್ನುವರು. ಅಂದ್ರೆ ಇಲ್ಲೇನಾಗುತ್ತೆ, ಯಾವೊಬ್ಬ ವ್ಯಕ್ತಿ ವ್ಯವಹಾರ ಸಂಘಟನೆಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯ ಚಟುವಟಿಕೆಗಳು, ವ್ಯವಹಾರ ಚಟುವಟಿಕೆಗಳನ್ನ ವಿವಿಧ ಪ್ರಕಾರದ ಲೆಕ್ಕ ಪುಸ್ತಕಗಳಲ್ಲಿ ನಮೂದಿಸುವ ಸಂದರ್ಭದಲ್ಲಿ ತನಗೆ ಗೊತ್ತಿದ್ದು ಮಾಡುವಂತಹ ತಪ್ಪುಗಳನ್ನು ನಾವೇನಂತ ಕರಿತೀವಿ, ಈ ಒಂದು ಮೋಸ ಅಂತೇಳಿ ಕರೆಯಲಾಗುತ್ತೆ. ಯಾಕೆ ಮಾಡ್ತಾರೆ? ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಆ ಒಂದು ಮಿಸ್ಟೇಕ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದರಿಂದ ದೊರೆಯತಕ್ಕಂಥ ಲಾಭಗಳನ್ನ ಪಡೆಯುವ ಸಲುವಾಗಿ ಅಥವಾ ಇತರ ವ್ಯಕ್ತಿಗಳಿಗೆ ವಂಚನೆಯನ್ನ ಎಸಗುವ ದುರುದ್ದೇಶದಿಂದ ಮಾಡುವಂತಹ ತಪ್ಪುಗಳನ್ನು ನಾವೇನಂತ ಕರಿತೀವಿ, ಮೋಸ ಅಥವಾ ವಂಚನೆ ಅಂತೇಳಿ ಕರೆಯಲಾಗುತ್ತೆ. ಸೊ ಇಲ್ಲಿ ಒಂದೇ ಒಂದು ವ್ಯತ್ಯಾಸವನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಮೇನ್
ನ್ಯೂನತೆಗಳಾಗಿರ್ತವೆ. ಬಟ್ ಮೋಸ ಅಂದ್ರೆ ಏನು? ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಅವನು ಮಾಡುವಂತಹ ಕೆಲವು ನ್ಯೂನತೆಗಳನ್ನ ಏನಂತ ಕರಿತೀವಿ? ಮೋಸ ಅಂತೇಳಿ ಕರೆಯಲಾಗುತ್ತೆ. ಆದ್ದರಿಂದ ಬೇರೆಯವರನ್ನು ವಂಚನೆಗೊಳಿಸುವ ದುರುದ್ದೇಶದಿಂದ ಎಸಗಿದ ತಪ್ಪುಗಳಿಗೆ ಮೋಸ ಅಥವಾ ವಂಚನೆ ಎನ್ನುವರು. ಈಸಿಯಾಗಿ ಹೇಳಬೇಕು ಅಂತಂದ್ರೆ ಗೊತ್ತಿದ್ದು ಮಾಡುವಂತಹ ತಪ್ಪುಗಳು ಅಥವಾ ನ್ಯೂನತೆಗಳನ್ನ ಅಥವಾ ಲೋಪದೋಷಗಳನ್ನ ನಾವು ಮೋಸ ಅಂತೇಳಿ ಕರೆಯಲಾಗುತ್ತೆ. ಸೊ ಇಟ್ ಈಸ್ very difficult to identify in which type of accounts the accountant or account assistant committed a mistake or made a fraud. So by detailed investigation, by detailed verification of all the supportive document, it can be detected. ಈ ರೀತಿ ಮೋಸಗಳನ್ನ ಅಥವಾ ಈ ರೀತಿ ಮಾಡ್ತಕ್ಕಂಥ ತಪ್ಪುಗಳನ್ನ ಕಂಡು ಹಿಡಿಯುವುದು ಅಥವಾ ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟಕರವಾಗಿರತಕ್ಕಂಥ ವಿಷಯ ಆಗಿರುತ್ತೆ. ಇವುಗಳನ್ನ ಸುದೀರ್ಘವಾಗಿ ನಾವು ಪರಿಶೀಲಿಸುವ ಮೂಲಕ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಪೂರಕ ದಾಖಲಾತಿಗಳನ್ನ ಅಥವಾ ಪುರಾವೆಗಳನ್ನ ನಾವು ಪರಿಶೀಲಿಸುವ ಮೂಲಕ ಈ ರೀತಿಯ ಮೋಸಗಳನ್ನು ನಾವೇನ್ ಮಾಡಬಹುದು? ಪತ್ತೆ ಹಚ್ಚಬಹುದಾಗಿದೆ. ಸೊ ದೆನ್ what are the types of frauds that can be committed by an account assistant while recording business transactions? ಹಾಗಾದ್ರೆ ಸರ್ ತಪ್ಪುಗಳು ಯಾವ ರೀತಿ ಇದಾವೆ ಅನ್ನೋದು ಗೊತ್ತಿದೆ, ಬಟ್ ಮೋಸಗಳಲ್ಲಿ ಕೂಡ ವಿಧಗಳಿದ್ದಾವ ಅನ್ನೋದನ್ನ ನೋಡೋದಾದ್ರೆ ವಿವಿಧ ಪ್ರಕಾರದ ಲೆಕ್ಕ ಪುಸ್ತಕಗಳಲ್ಲಿ ವಿವಿಧ ರೀತಿಯಾಗಿರತಕ್ಕಂಥ ಮೋಸಗಳು ಆಗುವ ಸಾಧ್ಯತೆಗಳಿರ್ತವೆ. ಇವುಗಳನ್ನು ನಾವೇನ್ ಮಾಡಿದೀವಿ? 3 ಪ್ರಕಾರಗಳಲ್ಲಿ ವಿಭಜನೆಯನ್ನ ಮಾಡಲಾಗಿದೆ. So the types of frauds can be divided into 3 major parts. One is misappropriation of cash, then second is misappropriation of goods, then third is fraudulent manipulation of accounts. ಅಂದ್ರೆ ಮೊದಲನೇದಾಗಿ ಹಣದ ದುರುಪಯೋಗ, ಎರಡನೇ ರೀತಿಯಾದ ಮೋಸ ಯಾವುದು ಅಂತಂದ್ರೆ ಸರಕುಗಳ ದುರುಪಯೋಗ, ಮೂರನೇದಾಗಿ ಸುಳ್ಳು ಲೆಕ್ಕಪತ್ರಗಳನ್ನ ಸೃಷ್ಟಿಸುವುದು. ಅಂದ್ರೆ ಲೆಕ್ಕಪತ್ರಗಳನ್ನ ಅದಲು ಬದಲು ಮಾಡುವುದು ಅಥವಾ ಹೆಚ್ಚು ಕಡಿಮೆ ಬರೆಯುವುದರ ಮೂಲಕ ಮಾಡುವಂತಹ ಒಂದು ತಪ್ಪುಗಳನ್ನ ನಾವೇನಂತ ಕರಿತೀವಿ? ಮೋಸ ಅಂತೇಳಿ ಕರೆಯಲಾಗುತ್ತೆ. ಸೊ ದೀಸ್ 3 ಆರ್ ದ ಟೈಪ್ಸ್ ಆಫ್ ಫ್ರಾಡ್ಸ್, ದಟ್ ಈಸ್ misappropriation or embezzlement of cash, misappropriation or embezzlement of goods, fraudulent manipulation of accounts. Let us discuss each and every type of frauds in detail. So the first type of fraud is misappropriation of cash. It's nothing but embezzlement of cash. ಅಂದ್ರೆ ಹಣದ ದುರುಪಯೋಗ ಅಂತೇಳಿ ಕರೆಯಲಾಗುತ್ತೆ. So what it means? Here it means fraudulent appropriation of cash belonging to other person. Actually the cash is belonging to other person, but the fraudulent appropriation is made by one person to whom the cash has been entrusted, or by one who handles it. That is called fraudulent or embezzlement of cash. It's very simple. Misappropriation of cash, it means fraudulent appropriation of cash belonging to other person by one to whom it has been entrusted, or by one who handles it. ಸೊ ಇಲ್ಲಿ ಹಣದ ದುರುಪಯೋಗ ಅಂದ್ರೆ ಏನು ಅಂದ್ರೆ ಸಣ್ಣ ವ್ಯವಹಾರ ಸಂಸ್ಥೆ ಆಗಿತ್ತು ಅಂತಂದ್ರೆ ಮಾಲೀಕ ಒಬ್ಬನೇ ಇರ್ತಾನೆ. ಸೊ ಮಾಲೀಕನೇ ಏನ್ ಮಾಡ್ತಾನೆ? ಹಣಕ್ಕೆ ಸಂಬಂಧಪಟ್ಟ ವ್ಯವಹಾರ ಚಟುವಟಿಕೆಗಳನ್ನ ನೋಡ್ಕೋತಾನೆ. ಸೊ ಬಟ್ ಇನ್ ಕೇಸ್ ಆಫ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಸೇಷನ್, in case of small scale business, owner invest capital and he directly have control, so there is no problem. But in case of large scale organization, there are certain shareholders are there, debenture holders are there, the public is going to invest amount,
in the company. So then the cash is belonging to others, but the person who handles that cash must be honest in doing their work. So if they show dishonest means there will be a fraud. ಆದರೆ ದೊಡ್ಡ ಪ್ರಮಾಣದ ವ್ಯವಹಾರ ಸಂಸ್ಥೆಯಲ್ಲಿ ಷೇರುದಾರರು ಇರ್ತಾರೆ, ಹೂಡಿಕೆದಾರರು ಇರ್ತಾರೆ, ಸಾರ್ವಜನಿಕ ಹೂಡಿಕೆ ಸಂಸ್ಥೆಗಳು ಕೂಡ ಹಣವನ್ನು ಹೂಡಿಕೆ ಮಾಡಿರ್ತವೆ. ಅಂದ್ರೆ ಆ ಒಂದು ಹಣವನ್ನು ಉಪಯೋಗಿಸಿ ಲಾಭವನ್ನು ಪಡಿತಕ್ಕಂಥ ವ್ಯಕ್ತಿ ಸರಿಯಾಗಿ ಈ ಒಂದು ಹಣವನ್ನು ಉಪಯೋಗಿಸಿಕೊಳ್ಳಿಲ್ಲ ಅಂತಂದ್ರೆ ಅದು ಅವರ ಒಂದು ವಿಶ್ವಾಸಕ್ಕೆ ಧಕ್ಕೆಯಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ misappropriation of cash. So then how the cash is to be made misappropriated? How the fraudulent appropriation of cash is to be made? What are the different ways are available to make the fraud? As an auditor you must know that. So when you know what are the different ways are there, you must go on verifying in that way. So therefore there are different methods which are available to make the fraud in cash. So it can be done in any of the four following ways. ಅಂದ್ರೆ ನಾವೊಬ್ಬ ಲೆಕ್ಕ ಪರಿಶೋಧಕರಾಗಿ ಈ ಒಂದು ಹಣವನ್ನು ಯಾವ ರೀತಿ ದುರುಪಯೋಗ ಮಾಡ್ಕೋತಾರೆ ಅಥವಾ ಈ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತಹ ವಹಿವಾಟನ್ನು ನಮೂದಿಸುವ ಸಂದರ್ಭದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮೋಸಗಳನ್ನು ಮಾಡ್ತಾರೆ ಅನ್ನೋದನ್ನ ನಾವೇನ್ ಮಾಡಬೇಕಾಗುತ್ತೆ, ತಿಳಿದುಕೊಳ್ಳಬೇಕಾಗುತ್ತೆ. ಅಂದಾಗ ಮಾತ್ರ ಆ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ವೆರಿಫೈ ಮಾಡತಕ್ಕಂತ ಒಂದು ಎಬಿಲಿಟಿ ನಮಗೆ ಬರುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಡಿಫರೆಂಟ್ ವೇಸ್ ಆಫ್ ಮಿಸ್ಅಪ್ರೋಪ್ರಿಯೇಟಿಂಗ್ ದ ಕ್ಯಾಶ್. ಅಂದ್ರೆ ಈ ಒಂದು ಹಣದ ದುರುಪಯೋಗವನ್ನ ಮಾಡಿಕೊಳ್ಳುವ ವಿಧಾನಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ದ ಫಸ್ಟ್ ಈಸ್ omitting to enter the receipt. Means when you made an sales, you are going to receive the cash, but the accountant or account assistant is omitting to enter the entire amount of the transaction. ಅಂದ್ರೆ ಈ ಒಂದು ಸರಕುಗಳನ್ನು ಮಾರಾಟ ಮಾಡಿದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಕ್ಯಾಶ್ ಅನ್ನ ಪಡಿತೀವಿ, ಅಂದ್ರೆ ನಗದು ಸ್ವೀಕೃತಿ ಅಂತ ಕರಿತೀವಿ. ಹಣವನ್ನ ಪಡೆದಾಗ ನಾವೇನ್ ಮಾಡ್ತೀವಿ, ಅಥವಾ ಈ ಒಂದು ಅಕೌಂಟೆಂಟ್ ಅಥವಾ ಅಕೌಂಟ್ ಅಸಿಸ್ಟೆಂಟ್ ಏನ್ ಮಾಡ್ತಾರೆ, ಆ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ಬರೆಯೋದು ಬಿಟ್ಬಿಡ್ತಾರೆ. ಅದು ಕೂಡ ಅಲ್ಲಿ ಏನಾಗುತ್ತೆ, ಕ್ಯಾಶ್ ಮಿಸ್ಅಪ್ರೋಪ್ರಿಯೇಟ್ ಆಗುತ್ತೆ. ದೆನ್ ಸೆಕೆಂಡ್ ಈಸ್ ರಿಸೀವಿಂಗ್ ಮೋರ್ ಬಟ್ ರೆಕಾರ್ಡಿಂಗ್ ಲೆಸ್. ಮೀನ್ಸ್ receiving of cash is actually more amount, but while recording in respective books of accounts, the accountant or account assistant is going to record lesser amount. ಅಂದ್ರೆ ಯಾವಾಗ ಹಣವನ್ನ ಪಡೆದಿರ್ತೀವಿ, ಪಡೆದಿರ್ತಕ್ಕಂಥ ಹಣಕ್ಕಿಂತ ಕಡಿಮೆ ಮೌಲ್ಯವನ್ನ ನಮೂದನೆ ಮಾಡೋದು ಅಕೌಂಟ್ಸ್ ಅಲ್ಲಿ. ಸೇ ಫಾರ್ ಎಕ್ಸಾಂಪಲ್ 10,000 ಕ್ಯಾಶ್ ರಿಸೀವ್ ಮಾಡ್ಕೊಂಡಿದೀವಿ ಅಂತಂದ್ರೆ 5,000 ಅಂತ ಬರೆಯೋದು, ಇನ್ನು 5,000 ಅನ್ನ ಎಲ್ಲೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಲಾಗುತ್ತೆ. ಸೊ ಲೈಕ್ ದಟ್ ಈಸ್ ದ ಸೆಕೆಂಡ್ ವೇ. ದೆನ್ ಥರ್ಡ್ ಈಸ್ ಎಂಟರಿಂಗ್ ಪೇಮೆಂಟ್ಸ್ ವಿತೌಟ್ ಎನಿ ಆಕ್ಚುವಲ್ ಪೇಮೆಂಟ್. ಸೊ ದ ಸೆಂಟೆನ್ಸ್ ಈಸ್ ಎಂಟರಿಂಗ್ ದ ಪೇಮೆಂಟ್ in respective books of accounts, but there is no actual payment in that date or on the date. ಅಂದ್ರೆ ಈ ಒಂದು ಪ್ರಸ್ತುತ ಯಾವುದೇ ರೀತಿಯಾಗಿರತಕ್ಕಂಥ ಪಾವತಿಯನ್ನು ಮಾಡಿರುವುದಿಲ್ಲ ಕಂಪನಿ, ಆದ್ರೆ ಈ ಒಂದು ಕಂಪನಿ ಯಾವುದೋ ಒಂದು ಖರ್ಚನ್ನ ಪೇ ಮಾಡಿದೆ ಎನ್ನುವಂತಹ ಟ್ರಾನ್ಸಾಕ್ಷನ್ ಅನ್ನು ನಮೂದನೆ ಮಾಡಿ ಅದರ ಅಮೌಂಟ್ ಅನ್ನು ಮಿಸ್ಅಪ್ರೋಪ್ರಿಯೇಟ್ ಮಾಡುವುದು, ಅದು ಕೂಡ ಮೂರನೇ ವಿಧಾನ ಆಗಿರುತ್ತೆ. Then fourth is entering more than actually what is spent. Say for example, there is a program arranged in a company. So to arrange the program, certain expenditure is to be paid. So while making the payment of that expenditure, so recording more amount than what actually spent. ಅಂದ್ರೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಕಂಪನಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೆದಿದೆ, ಆ ಕಾರ್ಯಕ್ರಮವನ್ನ ಸಿದ್ಧತೆ ಮಾಡ್ಕೋಬೇಕು ಅಥವಾ ಸಿದ್ಧಪಡಿಸ್ಕೊಳ್ಬೇಕು ಅಂತಂದ್ರೆ ಕೆಲವೊಂದು ಖರ್ಚುಗಳಾಗ್ತವೆ. ಆದ್ರೆ ಪ್ರಸ್ತುತ ಆಗಿರ್ತಕ್ಕಂಥ ಖರ್ಚಿಗಿಂತ ಹೆಚ್ಚಿನ ಹಣವನ್ನ ಏನು ಪಾವತಿ ಮಾಡಿದೀವಿ ಅನ್ನುವ
ಮಾಡುವಂತಹ ಒಂದು ವಹಿವಾಟನ್ನ ತೋರಿಸುವಂತಹ ಚಟುವಟಿಕೆ ಕೂಡ ಏನು ಈ ಒಂದು ಹಣದ ದುರುಪಯೋಗದ ವಿಧಾನ ಆಗಿರುತ್ತೆ. ಸೊ ದೀಸ್ ಫೋರ್ ಆರ್ ದ ಮೇಜರ್ ways or the major platforms where that cash is to be misappropriated. So therefore, as an auditor, we must take care of, or we must find out all these kinds of frauds which has been committed by accountant or account assistant while recording the transactions. You need to identify those types of frauds and you need to prevent those frauds. ಆದ್ದರಿಂದ ನಾವೊಬ್ಬ ಲೆಕ್ಕ ಪರಿಶೋಧಕರಾಗಿ ಈ ರೀತಿಯ ಒಂದು ಮೋಸಗಳು ಆಗುವ ಸಾಧ್ಯತೆಗಳು ಇರುತ್ತವೆ ಎನ್ನುವುದನ್ನು ತಿಳಿದು ಈ ರೀತಿ ಏನಾದರೂ ಮೋಸಗಳು ಆಗಿದ್ರೆ ಅವುಗಳನ್ನು ಗುರುತಿಸಿ ಆ ಒಂದು ವಹಿವಾಟಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇವುಗಳನ್ನು ತಡೆಗಟ್ಟಬೇಕಾಗತ್ತೆ. By recording or by verifying all the supporting document like vouchers and payment receipt, we can analyze and find out the genuinity of each and every transaction. Then second type of fraud is misappropriation of goods. ಅಂದ್ರೆ ಮೋಸಗಳ ವಿಧ ಅಥವಾ ಪ್ರಕಾರಗಳಲ್ಲಿ ಎರಡನೇದಾಗಿ ಸರಕುಗಳ ದುರುಪಯೋಗ. So here misappropriation of goods, it means the wrongful conversion or fraudulent application of goods by those who handle them. So in an organization there are many departments where to be created for handling of the goods and for movement of the goods. So the departmental managers or the in charge of those goods department, they are going to make certain kinds of mistakes. Those are to be referred as misappropriation of goods. So therefore, misappropriation of goods, it means the wrongful conversion or fraudulent application of goods by those who handle them. ಅಂದರೆ ಸರಕುಗಳ ದುರುಪಯೋಗ. ಸೊ ಈ ಸರಕುಗಳ ದುರುಪಯೋಗ ಅಂತಂದ್ರೆ ಸರಕುಗಳನ್ನು ನಿಭಾಯಿಸುವಂತಹ ಗುಮಾಸ್ತರಿಂದ ಆಗುವಂತಹ ತಪ್ಪುಗಳು ಅಥವಾ ಮೋಸಗಳು ಅಥವಾ ವಂಚನೆಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ಈಸಿಯಾಗಿ ಹೇಳಬೇಕು ಅಂತಂದ್ರೆ ಸರಕುಗಳ ದುರುಪಯೋಗ ಸಾಮಗ್ರಿಗಳನ್ನು ನಿರ್ವಹಿಸುವ ಎಲ್ಲ ಗುಮಾಸ್ತರು ಸರಕು ಸಾಮಗ್ರಿಗಳ ದುರುಪಯೋಗವನ್ನು ಮಾಡಲು ತಮ್ಮದೇ ಆದ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಳ್ಳುವುದು ಸ್ವಾಭಾವಿಕ. ಆದ್ದರಿಂದ ಸರಕು ಮತ್ತು ಸಾಮಗ್ರಿಗಳ ನಿಭಾಯಿಸುವಂತಹ ಒಬ್ಬ ವ್ಯಕ್ತಿಯು ತನ್ನ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ದಾಖಲೆ ಪತ್ರಗಳಲ್ಲಿ ಮಾಡುವಂತಹ ಕೆಲವು ಏರುಪೇರುಗಳನ್ನು ನಾವೇನಂತ ಕರಿತೀವಿ, ಸರಕುಗಳ ದುರುಪಯೋಗ ಅಂತೇಳಿ ಕರೆಯಲಾಗುತ್ತೆ. ಆದ್ದರಿಂದ ಸರಕುಗಳನ್ನು ನಿರ್ವಹಿಸುವ ವ್ಯಕ್ತಿಯು ಮಾಡುವಂತಹ ಒಂದು ತಪ್ಪುಗಳನ್ನು ನಾವೇನಂತ ಕರಿತೀವಿ, ಇಲ್ಲಿ ಮೋಸ ಅಂತೇಳಿ ಕರೆಯಲಾಗುತ್ತೆ. So then, what are the different ways of misappropriating goods? ಹಾಗಾದ್ರೆ ಸರಕುಗಳನ್ನು ಯಾವ ರೀತಿ ದುರುಪಯೋಗ ಮಾಡಬಹುದು ಅನ್ನೋದನ್ನ ನೋಡೋದಾದ್ರೆ, so the first is recording sales of larger quantities than actually supplied and misappropriating the balance quantity. It is also one way of misappropriating the goods. ಮೊದಲನೇ ವಿಧಾನ ಏನು ಅಂತಂದ್ರೆ, ನಿಜವಾಗಿ ಸರಬರಾಜು ಮಾಡಿದ್ದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾರಾಟವನ್ನು ದಾಖಲಿಸುವುದು ಮತ್ತು ಸಮತೋಲನ ಪ್ರಮಾಣವನ್ನು ದುರುಪಯೋಗ ಪಡಿಸಿಕೊಳ್ಳುವುದು. ಇದು ಏನು ಅಂತಂದ್ರೆ ಸರಕುಗಳನ್ನು ದುರುಪಯೋಗ ಮಾಡಿಕೊಳ್ಳುವ ಒಂದು ಮೊದಲನೇ ವಿಧಾನ ಕೂಡ ಆಗಿರುತ್ತೆ. ಅಂದ್ರೆ ಯಾವೊಬ್ಬ ವ್ಯಕ್ತಿ ಸರಕು ಮತ್ತು ಸಾಮಗ್ರಿಗಳನ್ನ ವಿಭಾಗದ ಮುಖ್ಯಸ್ಥರಿದ್ದಾರೆ ಅಥವಾ ಗುಮಾಸ್ತರಿದ್ದಾರೆ, ಆ ಒಬ್ಬ ವ್ಯಕ್ತಿಯಿಂದ ಆಗುವಂತಹ ಈ ರೀತಿಯ ಲೋಪದೋಷಗಳು ಕೂಡ ಏನು ಅಂತಂದ್ರೆ ಮೋಸದ ವಿಧ ಆಗಿರುತ್ತೆ. Then second is misappropriation of goods by recording purchase of large quantities, getting the delivery of lesser quantity
and receiving the balance quantity privately. That is also the second way of misappropriating the goods. ಅಂದರೆ ಸರಕುಗಳ ಒಂದು ದುರುಪಯೋಗದಲ್ಲಿ ಬರ್ತಕ್ಕಂಥ ಎರಡನೇ ವಿಧಾನ ಯಾವುದು ಅಂತಂದ್ರೆ ದೊಡ್ಡ ಪ್ರಮಾಣದ ಖರೀದಿಯನ್ನು ದಾಖಲಿಸುವುದು, ಕಡಿಮೆ ಪ್ರಮಾಣದಲ್ಲಿ ವಿತರಣೆಯನ್ನು ಪಡೆದುಕೊಳ್ಳುವುದು ಮತ್ತು ಉಳಿದಂತಹ ವಿತರಣೆಯನ್ನ ಖಾಸಗಿಯಾಗಿ ಸ್ವೀಕರಿಸುವುದು. ಈ ರೀತಿಯಾಗಿರ್ತಕ್ಕಂಥದ್ದು ಕೂಡ ಏನು ಅಂತಂದ್ರೆ ಸರಕುಗಳ ದುರುಪಯೋಗದಲ್ಲಿ ಒಂದು ಎರಡನೇ ವಿಧಾನ ಆಗಿರುತ್ತೆ. So therefore these kinds of the frauds is to be detected and prevented by an auditor, but the detection of these kinds of frauds is becoming very difficult. By adopting a separate internal check or internal control system and by maintaining a proper books of accounts, that is inward register, outward register and material registers, we can able to detect and prevent these kinds of frauds. ಈ ರೀತಿಯ ಮೋಸಗಳನ್ನ ನಾವು ಪತ್ತೆ ಹಚ್ಚುವುದೇನು ಅಂತಂದ್ರೆ ತುಂಬಾ ಕಷ್ಟಕರವಾಗಿರುತ್ತೆ. ಆದ್ದರಿಂದ ವ್ಯವಹಾರ ಸಂಸ್ಥೆ ಆಂತರಿಕ ಪ್ರತಿಬಂಧ ಮತ್ತು ಆಂತರಿಕ ನಿಯಂತ್ರಣ ಎನ್ನುವ ವ್ಯವಸ್ಥೆಯನ್ನ ಅನ್ವಯಿಕೆ ಮಾಡಿಕೊಳ್ಳುವುದರ ಮೂಲಕ ಖರೀದಿ ಮತ್ತು ಮಾರಾಟದ ಪ್ರಮಾಣವನ್ನ ದಾಖಲಿಸುವ ಸಂದರ್ಭದಲ್ಲಿ ಸರಿಯಾದಂತಹ ಲೆಕ್ಕ ಪುಸ್ತಕಗಳನ್ನ ಪರಿಶೀಲಿಸುವುದರ ಮೂಲಕ ನಾವೇನ್ ಮಾಡಬಹುದು, ಇವುಗಳನ್ನ ತಡೆಗಟ್ಟಬಹುದಾಗಿದೆ. So this is about the second type of fraud, that is misappropriation of goods. Then third type of fraud is fraudulent manipulation of accounts. ಅಂದ್ರೆ ಮೋಸಗಳ ವಿಧಗಳಲ್ಲಿ ಮೂರನೇ ಪ್ರಕಾರ ಯಾವುದು ಅಂತಂದ್ರೆ ಸುಳ್ಳು ಲೆಕ್ಕಪತ್ರಗಳನ್ನ ಸೃಷ್ಟಿಸುವುದು ಅಂತೇಳಿ. ಸೊ ವಾಟ್ ಡಸ್ ಮೀನ್? ಸೊ ಹಿಯರ್ fraudulent manipulation of accounts, it is said to be committed when a person makes a false entry in the business records or removes or destroys a true entry in a business record. Means manipulation of accounts is nothing but making the false entries and erasing or destroying the original entry or the true information in the books of accounts or records. That is called the fraudulent manipulation of accounts. Once again I repeat, it is said to be committed when a person makes a false entry in the business records or removes or destroys a true entry in business records. That is called the fraudulent manipulation of accounts. ಅಂದ್ರೆ ಸುಳ್ಳು ಲೆಕ್ಕಪತ್ರಗಳನ್ನು ಸೃಷ್ಟಿಸುವುದು ಯಾವ ರೀತಿ ಅಂತಂದ್ರೆ, ಸೊ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ವಹಿವಾಟು ಅಂದ್ರೆ ನೈಜ ವಹಿವಾಟನ್ನ ಮರೆಮಾಚಿ ಅಥವಾ ಅವುಗಳನ್ನ ಅದಲು ಬದಲಾಯಿಸಿ ಸುಳ್ಳು ಮಾಹಿತಿಯನ್ನ ನಮೂದಿಸುವಂತಹ ಒಂದು ಮಾರ್ಗ ಅಥವಾ ಚಟುವಟಿಕೆಯನ್ನ ನಾವೇನಂತ ಕರಿತೀವಿ, ಸುಳ್ಳು ಲೆಕ್ಕಪತ್ರಗಳನ್ನು ಸೃಷ್ಟಿಸುವುದು ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ನೈಜವಾಗಿ ಇರ್ತಕ್ಕಂಥ ವಹಿವಾಟನ್ನ ಮರೆಮಾಚಿ ಅಥವಾ ಅದನ್ನ ತಿದ್ದುವುದರ ಮೂಲಕ ಬೇರೆ ರೀತಿಯಾದಂತಹ ಮಾಹಿತಿಗಳನ್ನ ನಮೂದಿಸುವುದು ಅಥವಾ ತಪ್ಪಾದ ಮಾಹಿತಿಗಳನ್ನ ನಮೂದಿಸುವಂತಹ ಒಂದು ಪ್ರಕ್ರಿಯೆಯನ್ನ ಈ ಒಂದು ಸುಳ್ಳು ಲೆಕ್ಕಪತ್ರಗಳನ್ನ ಸೃಷ್ಟಿಸುವುದು ಅಂತೇಳಿ ಕರೆಯಲಾಗುತ್ತೆ. Why these types of frauds to be made by an accountant or account assistant? Because it is to be done to show either more profit or to show less profit, and to show the financial position is much better than actual position. So this type of method is called window dressing. Window dressing means showing either more profit or less profit, and to show the financial position is much better than actual position. So it is to be done to get a certain
ಬೆನಿಫಿಟ್ಸ್, ದಟ್ ಈಸ್ ಕಾಲ್ಡ್ ವಿಂಡೋ ಡ್ರೆಸ್ಸಿಂಗ್. ಯಾಕೆ ಮಾಡ್ತಾರೆ ಈ ರೀತಿಯ ಸುಳ್ಳು ಲೆಕ್ಕಪತ್ರಗಳನ್ನು ಸೃಷ್ಟಿಸುವ ಕೆಲಸ ಯಾಕೆ ಮಾಡ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಕಂಪನಿ ಹೆಚ್ಚಿನ ಲಾಭವನ್ನು ಗಳಿಸಿದೆ ಅಥವಾ ಕಡಿಮೆ ಲಾಭವನ್ನು ಗಳಿಸಿದೆ, ಅಥವಾ ಕಂಪನಿಯ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿ ಏನು ಅಂತಂದ್ರೆ ಅತ್ಯುತ್ತಮವಾಗಿದೆ ಎನ್ನುವುದನ್ನ ಮಾಹಿತಿಗಳನ್ನ ಸಂಸ್ಥೆಯ ಅಡಾವೆ ಪತ್ರಿಕೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸುವಂತಹ ಒಂದು ಉದ್ದೇಶವನ್ನು ಒಳಗೊಂಡಿರುತ್ತೆ. ಈ ರೀತಿ ಮಾಡತಕ್ಕಂಥ ಕೆಲಸ ಅಥವಾ ಚಟುವಟಿಕೆಯನ್ನ ನಾವು ಕಿಟಕಿ ಪ್ರದರ್ಶನ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ನೈಜ ಹಣಕಾಸಿನ ಪರಿಸ್ಥಿತಿಯನ್ನ ಮರೆಮಾಚಿ ಅಥವಾ ನೈಜವಾಗಿರ್ತಕ್ಕಂಥ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗಿದೆ ಎನ್ನುವುದನ್ನು ತೋರಿಸುವ ಸಲುವಾಗಿ ಮಾಡುವಂತಹ ಈ ಒಂದು ಹಣಕಾಸಿನ ಲೆಕ್ಕಪತ್ರಗಳ ಅದಲು ಬದಲನ್ನ ಕಿಟಕಿ ಪ್ರದರ್ಶನ ಅಂತೇಳಿ ಕರೆಯಲಾಗುತ್ತೆ. ದೆನ್ ವೈ ದ ಕಂಪನೀಸ್ ಶೋಸ್ more profit or less profit? What are the reasons? ಹಾಗಾದ್ರೆ ಯಾಕೆ ವ್ಯವಹಾರ ಸಂಸ್ಥೆಗಳು ಹೆಚ್ಚಿನ ಲಾಭವನ್ನ ಅಥವಾ ಕಡಿಮೆ ಲಾಭವನ್ನ ತೋರಿಸ್ತವೆ, ಅದರಿಂದ ಏನು ಲಾಭ ದೊರೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ರೀಸನ್ಸ್ ಟು ಶೋ ಮೋರ್ ಪ್ರಾಫಿಟ್ ಅಂದ್ರೆ ಹೆಚ್ಚಿನ ಲಾಭ ಗಳಿಸಿದೆ ಅನ್ನೋದನ್ನ ತೋರಿಸುವ ಒಂದು ಕಾರಣಗಳು ಏನು ಅಂತಂದ್ರೆ, ಬಿಕಾಸ್ to get more financial assistance from financial institutions and to get more remuneration, to sell more number of shares to the public, to increase the share value of the company. To get all these benefits, the companies are showing much profit or more profit than actual profit incurred. ಯಾಕೆ ವ್ಯವಹಾರ ಸಂಸ್ಥೆಗಳು ಹೆಚ್ಚಿನ ಲಾಭವನ್ನು ತೋರಿಸ್ತವೆ, ಇದರಿಂದ ಏನು ಉದ್ದೇಶ ಇರುತ್ತೆ ಅನ್ನೋದನ್ನು ನೋಡೋದಾದ್ರೆ, ಸೊ ವಿವಿಧ ರೀತಿಯ ಹಣಕಾಸಿನ ಸಂಸ್ಥೆಗಳಿಂದ ಹೆಚ್ಚಿನ ಹಣಕಾಸಿನ ನೆರವನ್ನು ಪಡೆಯುವುದಾಗಿರ್ಬೋದು, ಅಥವಾ ಸೊ ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಿರ್ವಾಹಕರು ಅಥವಾ ಅಧಿಕಾರಿಗಳು ಹೆಚ್ಚಿನ ಪ್ರಮಾಣದ ವೇತನ ಅಥವಾ ಸಂಬಳವನ್ನು ಪಡೆಯುವ ಉದ್ದೇಶ ಇರಬಹುದು, ಅಥವಾ ಸಂಸ್ಥೆಯು ಅತ್ಯಧಿಕ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಈ ಒಂದು ಷೇರುಗಳನ್ನ ಮಾರಾಟ ಮಾಡುವಂತಹ ಉದ್ದೇಶ ಆಗಿರ್ಬೋದು, ಅಥವಾ ಕಂಪನಿಯ ಷೇರುಗಳ ಬೆಲೆಯನ್ನ ಅಧಿಕಗೊಳಿಸಿಕೊಳ್ಳುವ ಉದ್ದೇಶ ಕೂಡ ಇರಬಹುದು. ಈ ಎಲ್ಲ ಕಾರಣಗಳಿಗಾಗಿ ವ್ಯವಹಾರ ಸಂಸ್ಥೆ ಏನ್ ಮಾಡುತ್ತೆ, ಹೆಚ್ಚಿನ ಲಾಭವನ್ನ ತೋರಿಸುತ್ತದೆ. ದೆನ್ ವೈ ದ ಕಂಪನಿ ಶೋಸ್ ಲೆಸರ್ ಪ್ರಾಫಿಟ್? ಹಾಗಾದ್ರೆ ಯಾಕೆ ವ್ಯವಹಾರ ಸಂಸ್ಥೆಗಳು ಕಡಿಮೆ ಪ್ರಮಾಣದ ಲಾಭವನ್ನು ತೋರಿಸ್ತವೆ? ಅವುಗಳಿಗೆ ಏನು ಕಾರಣ ಅಂತಂದ್ರೆ, ಟು ಅವಾಯ್ಡ್ ಫ್ರಮ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂದ್ರೆ ತೆರಿಗೆಯನ್ನ ಪಾವತಿ ಮಾಡುವುದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ. ದ ನೆಕ್ಸ್ಟ್, ಟು ಅವಾಯ್ಡ್ ಪೇಮೆಂಟ್ ಆಫ್ ಡಿವಿಡೆಂಡ್ ಟು ದಿ ಶೇರ್ ಹೋಲ್ಡರ್ಸ್ ಅಂದ್ರೆ ಷೇರುದಾರರಿಗೆ ಹೆಚ್ಚಿನ ಪ್ರಮಾಣದ ಲಾಭಾಂಶವನ್ನ ನೀಡುವುದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಕಡಿಮೆ ಲಾಭವನ್ನು ತೋರಿಸ್ತವೆ. ಅಂದ್ರೆ ಲಾಭ ಕಡಿಮೆ ಇದೆ, ಆದ್ದರಿಂದ ಲಾಭಾಂಶವನ್ನ ಕಡಿಮೆ ಕೊಡಬಹುದು ಅನ್ನೋ ಉದ್ದೇಶವನ್ನ ತೋರಿಸಿಕೊಳ್ಳುವ ಸಲುವಾಗಿ ಈ ರೀತಿಯ ಕಡಿಮೆ ಲಾಭವನ್ನು ತೋರಿಸಬಹುದು. ಟು ಡಿಸೀವ್ ದ ಕಾಂಪಿಟೇಟರ್ಸ್ ಇನ್ ಎ ಮಾರ್ಕೆಟ್ ಅಂದ್ರೆ ಪೈಪೋಟಿದಾರರಿಗೆ ಒಂದು ಅಥವಾ ಪೈಪೋಟಿದಾರರ ಒಂದು ಮನೋಭಾವನೆಯನ್ನ ಏನು ಅಂತಂದ್ರೆ ಬದಲು ಅಥವಾ ಅದಲು ಮಾಡುವ ಸಲುವಾಗಿ. ಅಂದ್ರೆ ಪೈಪೋಟಿದಾರ ಅನ್ಕೋತಾರೆ ನಮಗೆ ಕಡಿಮೆ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಪೈಪೋಟಿದಾರರಿಗೆ ಅನ್ಸುತ್ತೆ ಇವರು ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ಬಹುದು, ಅಥವಾ ಈ ಕಂಪನಿ ಒಂದು ರೆಪ್ಯುಟೇಷನ್ ಕಡಿಮೆ ಆಗ್ಬಹುದು ಎನ್ನುವಂತಹ ಈ ಒಂದು ಮಿಸ್ ಸ್ಟೇಟ್ಮೆಂಟ್ ನ ಕೊಡುವಂತಹ ಉದ್ದೇಶ ಕೂಡ ಆಗಿರಬಹುದು. ಅಥವಾ ಟು ಇಂಡ್ಯೂಸ್ ಫಾಲ್ ಇನ್ ದ ಪ್ರೈಸಸ್ ಆಫ್ ದ ಶೇರ್ಸ್ ವಿತ್ ಎ ವ್ಯೂ ಟು ಬೈಯಿಂಗ್ ದೆಮ್ ಇನ್ ಬಲ್ಕ್ ಅಟ್ ಲೋಯರ್ ಪ್ರೈಸಸ್ ಅಂದ್ರೆ ಕಡಿಮೆ ಪ್ರಾಫಿಟ್ ಬರ್ತಾ ಇದೆ ಅಂತಂದ್ರೆ ಷೇರುಗಳ ಬೆಲೆಗಳು ಕೂಡ ಏನಾಗ್ತವೆ, ಕಡಿಮೆ ಆಗ್ತವೆ. ಅಂದ್ರೆ ಷೇರುಗಳ ಬೆಲೆಗಳು ಕಡಿಮೆ ಆದಾಗ ಅತ್ಯಧಿಕ ಪ್ರಮಾಣದಲ್ಲಿ ಷೇರುಗಳನ್ನ ಖರೀದಿ ಮಾಡುವ ಉದ್ದೇಶವನ್ನು ಕೂಡ ಹೊಂದಿರಬಹುದಾಗಿದೆ. So because of all these reasons, the companies are going to show less profit. So therefore, as an auditor, we should critically examine each and every financial statement along with its supportive document like invoices, vouchers, internal checking system, or examining internal control method employed by the company. So by following
the various methods and the detailed procedure, we are going to analyze and detect the frauds which has been committed by the account assistant while recording the transactions. ಆದ್ದರಿಂದ ಈ ಎಲ್ಲ ರೀತಿಯಾಗಿರತಕ್ಕಂಥ ಮೋಸಗಳನ್ನ ಲೆಕ್ಕ ಪರಿಶೋಧಕರು ಅತ್ಯಂತ ಜಾಗರೂಕತೆಯಿಂದ ಎಲ್ಲ ರೀತಿಯ ಹಣಕಾಸಿನ ಖಾತೆಗಳನ್ನ ಪರಿಶೀಲಿಸುವ ಮೂಲಕ ಲೆಕ್ಕಪತ್ರಗಳನ್ನ ಮತ್ತು ಅವುಗಳ ವಹಿವಾಟನ್ನ ಪುರಾವೆಗಳ ಸಮೇತ ವಿಶ್ಲೇಷಿಸುವ ಮೂಲಕ ಮೋಸಗಳನ್ನು ಕಂಡುಹಿಡಿದು ಅವುಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಸರಿಪಡಿಸಿ ನೈಜ ಲೆಕ್ಕಪತ್ರವನ್ನ ಏನ್ ಮಾಡಬೇಕಾಗತ್ತೆ, ಅಪ್ರೂವ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಮೀನಿಂಗ್ ಆಫ್ ಫ್ರಾಡ್ ಅಂಡ್ ದ ಟೈಪ್ಸ್ ಆಫ್ frauds.